ಸಿಂಹರಾಶಿ ಆಸ್ತಿಯ ಖರೀದಿ, ಆಸ್ತಿಯ ಮಾರಾಟ, ಈ ವಿಚಾರಗಳು ಬಂದಾಗ ವಾದ ವಿವಾದಗಳು ಏರ್ಪಾಟಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ವಿಚಾರವನ್ನ, ಅಭಿಪ್ರಾಯವನ್ನ ನೇರವಾಗಿ ಹೇಳ್ತಕ್ಕಂತಹ ಕೆಲಸ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ದಿವಸ ಶುಭ ಇಲ್ಲ. ನಿಮ್ಮ ವ್ಯವಹಾರದಲ್ಲಿ ಏನೋ ಅಡೆತಡೆಗಳು, ಯಾವುದೋ ನಷ್ಟದ ಸೂಚನೆ, ಅಥವಾ ವ್ಯವಹಾರ ಸರಿಯಾಗಿ ಆಗದೇ ಇರತಕ್ಕಂತಹದ್ದು, ಮನಸ್ಸಿಗೆ ಸಮಾಧಾನ ಸಿಕ್ಕದೇ ಇರತಕ್ಕಂತಹದ್ದು, ತೃಪ್ತಿ ಆಗದೇ ಇರತಕ್ಕಂತಹ ಕೆಲಸ ವ್ಯವಹಾರಗಳು ಈ ದಿವಸ ನಡೆಯುವಂಥದ್ದಾಗತ್ತೆ. ಹಣದ ವಿಚಾರವಾಗಿ ಯಾರಿಗೂ ಕೂಡ ಭರವಸೆಯನ್ನು ನೀಡಬೇಡಿ. ಯಾಕೆ ಅಂತಂದರೆ ಆ ಕಾಲಕ್ಕೆ ಹಣವನ್ನು ಒದಗಿಸ್ಲಿಕ್ಕೆ ನಿಮಗೆ ಕಷ್ಟವಾಗಬಹುದು. ಇರುವಂತಹ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂತಹ ಕೆಲಸವಾಗತ್ತೆ, ಅದು ಬೇಡ. ಮನಸ್ಸಿನ ಕೇಂದ್ರೀಕರಣದ ಕೊರತೆ, ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದೇ ಆಲೋಚನೆಗಳನ್ನು ಮಾಡಿದಾಗ ಸರಿತಪ್ಪುಗಳ, ಸಾಧಕ ಬಾಧಕಗಳ ವಿಚಾರ ನಿಮ್ಮ ವಿವೇಚನೆಗೆ ಬರತಕ್ಕಂಥದ್ದು. ಅದನ್ನು ಮೀರಿದಾಗ ಆಗುವಂತಹ ತೊಂದರೆಗಳು, ನಷ್ಟ, ಹಿನ್ನಡೆ ಇವೆಲ್ಲವನ್ನ ಅನುಭವಿಸಿಯೇ ತೀರಬೇಕಾದಂಥದ್ದಾಗತ್ತೆ. ವೈಯಕ್ತಿಕವಾದಂತಹ ವಿಚಾರದಲ್ಲಿ, ವೈಯಕ್ತಿಕವಾದಂತಹ ವ್ಯವಹಾರದಲ್ಲಿ ನೀವು ಬೇರೆಯವರನ್ನು ನಂಬುವ ಹಾಗಿಲ್ಲ. ಯಾಕೆ ಅಂತಂದರೆ ನಿಮ್ಮ ನಂಬಿಕೆ ಹುಸಿಯಾಗತಕ್ಕಂಥದ್ದು, ಸುಳ್ಳಾಗತಕ್ಕಂತಹದ್ದು ಆ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ಮನಶ್ಚಾಂಚಲ್ಯ, ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಟುಕೊಂಡು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂತಕ್ಕಂತಹ ವಿಚಾರ ದೂರವಾಗ್ತಕ್ಕಂಥದ್ದಾಗತ್ತೆ. ಮನಸ್ಸಿನ ಚಂಚಲತೆಯಿಂದ ಓದಿನ ಬಗ್ಗೆ ಗಮನ ಹೆಚ್ಚಾಗಿ ನಿಮಗೆ ತೊಂದರೆಗೆ ಈಡಾಗ್ತಕ್ಕಂಥದ್ದಾಗತ್ತೆ. ಭೂದೇವಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕನ್ಯಾ ರಾಶಿ ಉದ್ಯೋಗ ಆಗಬಹುದು ಅಥವಾ ಸ್ಥಳವಾಗಬಹುದು. ಇದರ ಬದಲಾವಣೆಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಈ ದಿವಸ. ನಾನೇನು ಉದ್ಯೋಗವನ್ನು ಬದಲಾಯಿಸ್ಬಿಡ್ತೀನಿ, ಸ್ಥಳವನ್ನು ಬದಲಾಯಿಸ್ಬಿಡ್ತೀನಿ, ಮನೆ ಬದಲಾಯಿಸ್ಬಿಡ್ತೀನಿ, ಊರು ಬಿಟ್ಟುಬಿಡ್ತೀನಿ, ಈ ರೀತಿಯ ಆಲೋಚನೆಗಳು, ಮಾತುಗಳು ಈ ದಿವಸಕ್ಕೆ ಪ್ರಸ್ತುತ ಅಲ್ಲ. ಹಾಗಾಗಿ ಅದರಿಂದ ಅನುಕೂಲತೆಗಳು ಆಗೋದಿಲ್ಲ, ಅನಾನುಕೂಲತೆಗಳೇ ಹೆಚ್ಚು ಅನ್ನುವಂಥದ್ದು ಗೊತ್ತಿರಲಿ. ವ್ಯಾಪಾರದಲ್ಲಿ ದೊಡ್ಡ ಆಘಾತವಾಗತಕ್ಕಂತಹ ಸಮಯ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ವ್ಯವಹಾರಗಳು ನಡೆಯುವುದಿಲ್ಲ, ಅದಕ್ಕೆ ವಿರುದ್ಧವಾದಂತಹ ಫಲಗಳೇ ಸಿಕ್ಕುವಂಥದ್ದಾಗತ್ತೆ. ಸಮಾಜ ಸೇವೆಯಲ್ಲಿ ಸಿಲುಕೊಂಡು ನಿಮಗೆ ದ್ರೋಹವಾಗುತ್ತೆ. ಯಾವುದೋ ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡ್ತೀನಿ, ಸಾರ್ವಜನಿಕವಾದಂತಹ ವಿಚಾರದಲ್ಲಿ ನಾನೇನೋ ಓಡಾಟ ಮಾಡ್ತೀನಿ ಅಂತ ಹೇಳಿ ಹೋದರೆ ಅಲ್ಲಿ ನಿಮಗೆ ದ್ರೋಹವಾಗ್ತಕ್ಕಂಥದ್ದು, ವಂಚನೆಯಾಗ್ತಕ್ಕಂಥದ್ದು, ಮೋಸವಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣುವಂಥದ್ದಿದೆ. ದುಡ್ಡಿಗೆ ಯೋಚನೆ ಇಲ್ಲ, ಆದರೆ ದುಡ್ಡಿಂದ ಎಲ್ಲವೂ ಸಿಕ್ಕತ್ತೆ ಅನ್ನುವಂಥದ್ದು ಸುಳ್ಳಾಗುವಂತಹ ದಿವಸ. ಮನೆಯಿಂದ ಹೊರಗಡೆ ಇದ್ದರೆ ನಿಮಗೆ ಸಂತೋಷ, ಮನೆಗೆ ಬಂದ್ರಿ ಅಂದರೆ ಸಮಸ್ಯೆ. ಹಾಗಾಗಿ ಸಾಂಸಾರಿಕವಾಗಿ ಸಮಾಧಾನ ಇಲ್ಲ, ಅಲ್ಲೇನೋ ಅಸಂತೋಷ ಇದೆ, ಏನೋ ವೈಮನಸ್ಯ, ವೈರುಧ್ಯಗಳು ಇದೆ ಅನ್ನುವಂಥದ್ದನ್ನು ಗುರುತಿಸಬೇಕಾಗತ್ತೆ. ಹಾಗಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ತುಲಾರಾಶಿ, ಯಾರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೋ, ನೀವು ಹೇಳಿದಂತಹ ಕೆಲಸಗಳನ್ನು ಮಾಡ್ತಾರೋ ಅವರಿಂದಲೇ ನಿಮಗೆ ತೊಂದರೆ ಆಗ್ತಕ್ಕಂತಹ ದಿವಸ. ಅವರೇ ನಿಮ್ಮೆಲ್ಲ ಕೆಲಸಗಳಿಗೆ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಅಪರಿಚಿತರ ಜೊತೆಯಲ್ಲಿ ಯಾವುದೇ ವ್ಯವಹಾರವನ್ನು ಇಟ್ಟುಕೊಳ್ಬೇಡಿ. ಎಂತಹ ಸಂದರ್ಭವೇ ಇರಲಿ, ಆ ವ್ಯವಹಾರ ಬಹಳ ಪಾರದರ್ಶಕವಾಗಿರಲಿ. ಅವರನ್ನು ನಂಬಿ ಅವರ ಮೇಲೆ ಜವಾಬ್ದಾರಿಯನ್ನು ಕೊಟ್ಟು ಮಾಡ್ತಕ್ಕಂತಹ ಕೆಲಸಗಳು ಏನಿದೆ ಅದು ಯಾವುದೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ನಿಮ್ಮ ಮಾತಿಂದಲೇ ನೀವು ಸಿಗ ಹಾಕ್ಕೊಳ್ತೀರಿ. ಆಡ್ತಕ್ಕಂತಹ ಮಾತು ಸಾರ್ವಕಾಲಿಕವಾಗಿ ಸತ್ಯವಾಗಿರಬೇಕು. ಇಲ್ಲ ಅಂತಾದರೆ ಆ ಮಾತೇ ನಿಮ್ಮನ್ನು ಹಿಡಿದು ಕಟ್ಟಾಕುವ ಹಾಗಾಗತ್ತೆ. ಮಾತು ಸ್ವಲ್ಪ ಸ್ಪಷ್ಟ, ಆದರೆ ಅದು ಬೇರೆಯವರಿಗೇನೋ ಕಠಿಣ ಅಂತ ಹೇಳಿ ಅನ್ನಿಸ್ಬಹುದು. ನೀವು ಆಡ್ತಕ್ಕಂತಹ ಮಾತು ಬಹಳ ಸ್ಪಷ್ಟವಾಗಿ ನೇರವಾಗಿರುತ್ತೆ. ಅಂತಹ ನೇರ ನುಡಿ ಬೇರೆಯವರಿಗೆ ಏನೋ ಕಠಿಣೋಕ್ತಿ ಅಂತ ಹೇಳಿ ಅನ್ನಿಸುವಂತಹ ಸಾಧ್ಯತೆ. ಸಮಯೋಚಿತವಾಗಿ ವರ್ತನೆಯನ್ನು ಮಾಡಿ, ಆ ಕಾಲಕ್ಕನುಗುಣವಾಗಿ ಏನು ನೀವು ಬದಲಾಗಬೇಕಾ ಅಥವಾ ಇರತಕ್ಕಂಥದ್ರಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾ ಅನ್ನುವಂತಹ ವಿಚಾರ ಬಹಳ ಆಳವಾಗಿರಲಿ. ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ತಾಯಿಯವರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಅದು ಏನೂ ಆ ರೀತಿ ಆಗೋದು ಬೇಡ, ಆದರೆ ನಿಮ್ಮ ಗಮನ, ನಿಮ್ಮ ಎಚ್ಚರಿಕೆ ಬಹಳ ಮುಖ್ಯ ಅಂತ ಹೇಳಬೇಕಾದಂಥದ್ದು.
ತಾಯಿ ಅನ್ನಪೂರ್ಣೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಧಾರ್ಮಿಕ ಕಾರ್ಯಗಳ ಚಿಂತನೆಯನ್ನು ಮಾಡ್ತೀರಿ, ದೇವರ ಪೂಜೆಯನ್ನು ಮಾಡಬೇಕು, ಭಗವಂತನ ಸ್ಮರಣೆ, ಧ್ಯಾನ, ಭಜನೆ, ಹೋಮ ಹವನ ಇತ್ಯಾದಿಗಳನ್ನು ಏನಾದರೂ ನಡೆಸಬೇಕು, ಇಲ್ಲ ದೇವಾಲಯಕ್ಕೆ ಹೋಗಬೇಕು, ಇಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಈ ರೀತಿಯ ಆಲೋಚನೆಗಳು ಮನಸ್ಸಿನಲ್ಲಿ ಬರತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಪ್ರಶಂಸೆ, ಎಲ್ಲಿ ಕೆಲಸವನ್ನು ಮಾಡ್ತೀರಿ ಅಲ್ಲಿ ನಿಮ್ಮ ಹಿರೀಕರು, ಹಿರಿಯ ಅಧಿಕಾರಿಗಳು, ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು, ಕಾರ್ಯವೈಖರಿಯನ್ನು ಮೆಚ್ಚಿಕೊಳ್ತಕ್ಕಂಥದ್ದಾಗತ್ತೆ. ಸಂಶೋಧಕರಿಗೆ ಉತ್ತಮವಾದಂತಹ ಸಮಯ. ತಮ್ಮ ಪ್ರತಿಭೆ, ತಮ್ಮಲ್ಲಿರತಕ್ಕಂತಹ ವಿದ್ಯೆ ಇದೆಲ್ಲವುದಕ್ಕೂ ಕೂಡ ಸರಿಯಾದಂತಹ ಮಾನ್ಯತೆ ದೊರಕತಕ್ಕಂತಹದ್ದು. ಕುಟುಂಬ ಸದಸ್ಯರಿಗೆ ಸಮಯವನ್ನು ನೀಡದಲ್ಲೇ ನಿಷ್ಠುರವಾಗ್ತೀರಿ, ಮನೆಯವರ ಜೊತೆ ಕಾಲ ಕಳೆಯುವುದಿಲ್ಲ. ಯಾವಾಗ ನೋಡಿದರೂ ಕೂಡ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ಕಚೇರಿಯ ಕೆಲಸ, ಅದರ ಬಗ್ಗೆ ಚಿಂತನೆಗಳು ಅಂತ ಹೇಳಿ ನಿಷ್ಠುರಕ್ಕೆ ಒಳಗಾಗ್ತಕ್ಕಂಥದ್ದು. ಸಣ್ಣ ವ್ಯಾಪಾರಿಗಳಿಗೆ, ಸಣ್ಣ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡಿ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಸಿಕ್ಕುವಂತಹ ಸಮಯ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ದಿವಸ. ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಹಾಗೆ ತಾವು ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಯಶಸ್ಸನ್ನು ಕಾಣುವಂಥದ್ದಿದೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.